ನೀವು ಯಾವುದಾದರೂ ಹೊಸ ಕೆಲಸ ಶುರು ಮಾಡಿದಾಗ ಅಥವಾ ಯಾರೂ ಮಾಡದ ದೊಡ್ಡ ಕನಸು ಕಂಡಾಗ ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮನ್ನು ನೋಡಿ ನಗ್ತಿದ್ದಾರಾ? ನೋಡ್ರೋ ಇವನ ಕೈಲಿ ಆಗತ್ತಂತೆ ಅಂತ ಅಣಕ ಮಾಡ್ತಿದ್ದಾರಾ? ಆ ನಗು ಕೇಳಿ ನಿಮಗೆ ಬೇಜಾರಾಗ್ತಿದೆಯಾ? ಬೇಜಾರು ಮಾಡ್ಕೋಬೇಡಿ, ಸಂಭ್ರಮಿಸಿ. ಯಾಕೆಂದ್ರೆ ಜಗತ್ತು ನಿಮ್ಮನ್ನು ನೋಡಿ ನಗ್ತಿದೆ ಅಂದ್ರೆ ಅರ್ಥ ನೀವು ರೈಟ್ ಟ್ರ್ಯಾಕ್ನಲ್ಲಿದ್ದೀರಿ ಅಂತ. ಇತಿಹಾಸವನ್ನೊಮ್ಮೆ ನೋಡಿ. ರೈಟ್ ಬ್ರದರ್ಸ್ ನಾವು ಗಾಳಿಯಲ್ಲಿ ಹಾರುವ ಯಂತ್ರ ಮಾಡ್ತೀವಿ ಅಂದಾಗ ಇಡೀ ಜಗತ್ತು ನಕ್ಕಿತ್ತು, ಹುಚ್ಚರು ಅಂದಿತ್ತು. ಎಲಾನ್ ಮಸ್ಕ್ ನಾನು ರಾಕೆಟ್ ಕಳಿಸಿ ಅದನ್ನ ವಾಪಸ್ ಭೂಮಿಗೆ ತರ್ತೀನಿ ಅಂದಾಗ ದೊಡ್ಡ ವಿಜ್ಞಾನಿಗಳೇ ನಕ್ಕಿದ್ದರು. ಜನ ಯಾವಾಗ ನಗ್ತಾರೆ ಗೊತ್ತಾ? ನೀವು ಅವರ ಕಲ್ಪನೆಗೆ ಮೀರಿದ್ದನ್ನು ಮಾಡಲು ಹೊರಟಾಗ ಮಾತ್ರ. ನೀವು ಅವರಂತೆಯೇ ಸಾಮಾನ್ಯ ಕೆಲಸ ಮಾಡುತ್ತಿದ್ದರೆ ಅವರು ನಿಮ್ಮ ಬೆನ್ನು ತಟ್ಟುತ್ತಿದ್ದರು. ಆದರೆ ನೀವು ಅಸಾಮಾನ್ಯವಾದುದನ್ನು ಮಾಡಲು ಹೊರಟಿದ್ದೀರಿ. ಅದಕ್ಕೆ ಅವರಿಗೆ ನಗುವುದನ್ನು ಬಿಟ್ಟು ಬೇರೇನೂ ಗೊತ್ತಿಲ್ಲ. ಜನರ ನಗು ನಿಮಗೆ ಎರಡು ವಿಷಯಗಳನ್ನು ಖಚಿತಪಡಿಸುತ್ತೆ. ಒಂದು, ನೀವು ಕುರಿಗಳ ಗುಂಪಿನಿಂದ ಹೊರಬಂದಿದ್ದೀರಿ. ಎರಡನೆಯದು, ನೀವು ಅವರನ್ನ ಕಂಫರ್ಟ್ ಝೋನ್ನಿಂದ ಅಲುಗಾಡಿಸಿದ್ದೀರಿ. ನಿಮ್ಮ ಧೈರ್ಯ ಅವರಿಗೆ ತಮ್ಮ ದೌರ್ಬಲ್ಯದ ನೆನಪು ಮಾಡಿಕೊಡ್ತಿದೆ. ಆ ಭಯವನ್ನ ಮುಚ್ಚಿಕೊಳ್ಳೋಕೆ ಅವರು ನಗ್ತಿದ್ದಾರೆ ಅಷ್ಟೇ. ಸೊ ಅವರ ನಗು ಕೇಳಿದಾಗ ನಿಮಗೆ ಕೋಪ ಬರಬಾರದು, ಬದಲಾಗಿ ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು. ಆ ನಗು ನಿಮ್ಮನ್ನು ಕುಗ್ಗಿಸಬಾರದು, ನಿಮ್ಮ ವೇಗವನ್ನು ಹೆಚ್ಚಿಸಬೇಕು. ಅಂದು ನಿಮ್ಮನ್ನು ನೋಡಿ ನಕ್ಕ ಅದೇ ಜನ ಇಂದು ನಿಮ್ಮನ್ನು ನೋಡಿ ಚಪ್ಪಾಳೆ ತಟ್ಟುತ್ತಿದ್ದಾರೆ. ಇದು ಜಗತ್ತಿನ ನಿಯಮ. ನೀವು ಸೋಲುವವರೆಗೆ ಅವರು ನಗ್ತಾನೆ ಇರ್ತಾರೆ. ನೀವು ಗೆದ್ದ ಮೇಲೆ ಅವರು ನಿಮ್ಮ ಜೊತೆ ಫೋಟೋ ತೆಗೆಸಿಕೊಳ್ಳೋಕೆ ಸಾಲಿನಲ್ಲಿ ನಿಲ್ತಾರೆ. ಟೀಕೆ ಮಾಡುವವರಿಗೆ ನಿಮ್ಮ ಮಾತಿನಿಂದ ಉತ್ತರ ಕೊಡಬೇಡಿ. ನಿಮ್ಮ ಯಶಸ್ಸಿನ ಸದ್ದು ಅವರ ನಗುವನ್ನು ನಡುಕವನ್ನಾಗಿ ಮಾಡಲಿ. ನಿಮ್ಮ ರಿಸಲ್ಟ್ ಅವರಿಗೆ ಉತ್ತರವಾಗಲಿ. ಜನರ ನಗುವನ್ನು ನಿಮ್ಮ ಗೆಲುವಿನ ಇಂಧನ ಮಾಡಿಕೊಳ್ಳಿ. ನೆನಪಿಡಿ, ಇಂದು ಅವರು ನಗ್ತಿದ್ದಾರೆ ಅಂದ್ರೆ ನಾಳೆ ಇತಿಹಾಸ ನಿಮ್ಮ ಹೆಸರನ್ನು ಹೇಳುತ್ತೆ. ನಗು ಕೇಳಿಸ್ತಿದೆಯಾ? ಹಾಗಾದ್ರೆ ಮುನ್ನುಗ್ಗಿ, ನೀವು ರೈಟ್ ಟ್ರ್ಯಾಕ್ನಲ್ಲಿದ್ದೀರಿ ಅಂತ ಅರ್ಥ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.